ಇದಕ್ಕೆ ಸೇಫ್ಟಿ ಪ್ರಿಕಾಷನಲ್ ಏನು ಅಂತಂದರೆ ಹ್ಯಾಂಡ್ ಬ್ರೇಕ್. ನಾವೇನಕ್ಕೆ ಪ್ರತಿ ಒಂದು ವೀಡಿಯೋನಲ್ಲೂ ಹ್ಯಾಂಡ್ ಬ್ರೇಕ್ನ ಇಷ್ಟು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ, ನೋಡ್ರ ಬಸ್ಸು ಇದೇ ರೀತಿ ನಿಂತ್ಕೊಳ್ಳುತ್ತೆ. ಈಗ ಒಂದು ಬಸ್ಸನ್ನು ಓಡಿಸ್ಕೊಂಡು ಹೋಗ್ತಾ ಇರುವಂಥ ಚಾಲಕರಿಗೆ ಏನಾದ್ರು ಅನ್ಕಾನ್ಷಿಯಸ್ ಆಗಿದ್ರೆ ಬಸ್ ಓಡಿಸುವಾಗ ಅಲ್ಲಿರೋ ಪ್ಯಾಸೆಂಜರ್ಗಳು ಅಥವಾ ಜನ ಏನು ಮಾಡಬೇಕಾಗುತ್ತೆ ಸರ್? ಓಕೆ, ವೆರಿ ಗುಡ್. ಇವಾಗ ಆಲ್ರೆಡಿ ಸುಮಾರು ವೀಡಿಯೋಗಳನ್ನ ನೋಡಿದ್ದೀವಿ. ಬಸ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋಂಥ ಡ್ರೈವರ್ಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಕೆಲವೊಂದು ಇದರಲ್ಲಿ ಅನ್ಕಾನ್ಷಿಯಸ್ ಆಗ್ಬಿಟ್ಟ ಡ್ರೈವರು ಅಂತ ಹೇಳ್ಬಿಟ್ಟು. ಆವಾಗ ಅಕ್ಕಪಕ್ಕದಲ್ಲಿ ಕೂತು ಯಾರೋ ಒಂದು ಈಗ 10 ಘಟನೆ ನಡೆದಿದೆ ಅಂತಂದರೆ ಅದರ 1-2 ಘಟನೆಯಲ್ಲಿ ಮಾತ್ರ ತುಂಬ ನೀಟಾಗಿ ಸೇಫ್ ಆಗಿರೋದು. ಇನ್ನು ಮಿಕ್ಕಿದ ಎಲ್ಲ ಘಟನೆಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 5-6 ಗಾಡಿ ಗುದ್ಬಿಟ್ಟಿದೆ, ಕಾರು ಗುದ್ಬಿಟ್ಟಿದೆ. ಆಮೇಲೆ ಇವನು ಈ ಥರ ಅನ್ಕಾನ್ಷಿಯಸ್ ಆಗಿ ಬೇರೆಯವ್ರನ್ನ ತೊಗೊಂಡೋಗಿ ಹೊಡೆದು ಹಾಸ್ಪಿಟ್ಲಿಗೆಲ್ಲ ಹಾಕಿರುವಂಥದ್ದು ಈ ಥರ ಎಲ್ಲ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಸೇಫ್ಟಿ ಪ್ರಿಕಾಷನಲ್ ಏನು ಅಂತಂದರೆ ಹ್ಯಾಂಡ್ ಬ್ರೇಕ್. ನಾವೇನಕ್ಕೆ ಪ್ರತಿ ಒಂದು ವೀಡಿಯೋನಲ್ಲೂ ಹ್ಯಾಂಡ್ ಬ್ರೇಕ್ನ ಇಷ್ಟು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ, ಇಲ್ಲಿವರೆಗೂ ನಿಮ್ಗೇನು ಹ್ಯಾಂಡ್ ಬ್ರೇಕ್ ಅನ್ನೋದು ಅದರ ಒಂದು ಮಹತ್ವ ಗೊತ್ತಿಲ್ಲ. ಇನ್ನು ಮುಂದೆನಾರು ಆದಷ್ಟು ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅನ್ನೋದಕ್ಕೆ ನಾವು ಇಂದು ಹ್ಯಾಂಡ್ ಬ್ರೇಕ್ನ ಹೈಲೈಟ್ ಮಾಡಿ ಹೇಳ್ತಾ ಇರೋದು. ಇವಾಗ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋಂಥ ಡ್ರೈವರು ಸಡನ್ನಾಗಿ ಏನೋ ಆಗಿ ಬಿದ್ದ. ಆ ಟೈಮಲ್ಲಿ ಪಕ್ಕದಲ್ಲಿ ಕೂತಿರೋಂಥ ಕೋ ಪ್ಯಾಸೆಂಜರು, ಕೋ ಡ್ರೈವರು, ಕಂಡಕ್ಟರು ಯಾರಾಗಿರಲಿ, ನಾನು ನೋಡ್ರಂಗೆ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಓಡ್ ಬಂದ್ಬಿಟ್ಟು ಸ್ಟೇರಿಂಗ್ ನಡ್ಕೊಂಡು ತಿರ್ಸಕ್ಕೆ ಹೋಗ್ತಾರೆ. ಇಲ್ಲಾಂತಾನೆ ಅಲ್ಲಿಂದನೇ ಕಾಲು ಹಾಕ್ಬಿಟ್ಟು ಇಲ್ಲಿ ಅವ್ರಿಗೆ ಕ್ಲಚ್ ಗೊತ್ತಿರಲ್ಲ, ಬ್ರೇಕ್ ಗೊತ್ತಿರಲ್ಲ, ಕಾಲ ಹಾಕಿ ತುಳಿಯಕ್ಕೆ ಹೋಗ್ತಾರೆ. ಏನಾಗಿದೆ ಅಂದರೆ ಬ್ರೇಕ್ ಹಿಡಿದ್ರೆ ಮಾತ್ರನೇ ವೆಹಿಕಲ್ ನಿಂತ್ಕೊಳ್ಳುತ್ತೆ, ಬೇರೆ ಹೆಂಗೂ ವೆಹಿಕಲ್ ನಿಂತ್ಕೊಳ್ಳಲ್ಲ ಅನ್ನೋ ಕಾನ್ಸೆಪ್ಟ್. ಇಲ್ಲ ಅಂತಾನೆ ಕೆಲವರು ಏನು ಮಾಡ್ತಾರೆ, ಯಾವುದೋ ಗೇರ್ನ ತಳ್ಳಕ್ಕೆ ಹೋಗ್ತಾರೆ. ಈ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹ್ಯಾಂಡ್ ಬ್ರೇಕ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನೋಡಿ, ಹ್ಯಾಂಡ್ ಬ್ರೇಕ್ ಈ ರೀತಿ ಇರ್ತದೆ. ಇದು ಎಲ್ಲ ವೆಹಿಕಲ್ನಲ್ಲೂ ಇಲ್ಲೇ ಇರಬೇಕು ಅಂತ ಇರೋದಿಲ್ಲ. ಇದು ಬೇರೆ ಬೇರೆ ಕಡೆ ಪ್ಲೇಸ್ಮೆಂಟ್ ಆಗಿರುತ್ತೆ. ಕೆಲವು ವೆಹಿಕಲ್ನಲ್ಲಿ ಇಲ್ಲಿರ್ತದೆ, ಕೆಲವು ವೆಹಿಕಲ್ನಲ್ಲಿ ಇಲ್ಲಿರ್ತದೆ, ಕೆಲವೊಂದು ವೆಹಿಕಲ್ ರೈಟ್ ಸೈಡ್ ಡ್ರೈವರ್ನ ಒಂದು ರೈಟ್ ಸೈಡಲ್ಲಿ ಇರ್ತದೆ, ಕೆಲವೊಂದು ವೆಹಿಕಲ್ನಲ್ಲಿ ಇಲ್ಲಿರ್ತದೆ. ಅದು ಎಲ್ಲರೂ ಪ್ಲೇಸ್ಮೆಂಟ್ ಆಗಿರಲಿ, ಬಟ್ ಇದೇನೇ ಹ್ಯಾಂಡ್ ಬ್ರೇಕ್. ಇದು ರನ್ನಿಂಗ್ ಕಂಡೀಷನಲ್ಲಿ ಈ ರೀತಿ ಮೇಲಿರ್ತದೆ, ಆಯಿತಾ. ಇದು ಗಾಡಿ ನಿಲ್ಲಿಸಿದಾಗ ಒಂದು ಕೆಳಗಡೆ ಇರ್ತದೆ. ಈ ಥರ ಆಗಿದಾಗ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗಿದೆ ಅಂತ. ಇದನ್ನು ನೀವು ಮೇಲೆತ್ತಿದಾಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗಿದೆ ಅಂತ ಅರ್ಥ. ಸೊ ವೆಹಿಕಲ್ನ ಡ್ರೈವಿಂಗ್ ಕಂಡೀಷನಲ್ಲಿ ಹ್ಯಾಂಡ್ ಬ್ರೇಕ್ ಇದೇ ರೀತಿ ಇರ್ತದೆ. ಈಗ ಯಾವುದೋ ಒಬ್ಬ ಡ್ರೈವರ್ ಏನೋ ಒಂದು ಕಾನ್ಷಿಯಸ್ ಕಳ್ಕೊಂಡ ಅಂತ ತಿಳ್ಕೊಂಡಾಗ ಇಮ್ಮಿಡಿಯೇಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ನೀವು ಹ್ಯಾಂಡ್ ಬ್ರೇಕ್ನ ಎಳೆದ್ಬಿಡಿ. ಹಿಂಗೆ ಅರ್ಥ ಆಗ್ತಿದೆ? ಎಳಿಬೇಕಾದ್ರೆ ನೀವು ಇನ್ನೇ ಪ್ರೆಸ್ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ವಾಪಸ್ ರಿಲೀಸ್ ಮಾಡ್ಬೇಕಾದ್ರೆ ಮಾತ್ರ ಇದನ್ನು ನೀವು ಈ ರೀತಿ ಪ್ರೆಸ್ ಮಾಡಿ ಮೇಲೆ ಕೆತ್ತಬೇಕು. ಇದೇ ನೀವು ಹ್ಯಾಂಡ್ ಬ್ರೇಕ್ನ ಆಗ್ತಾ ಇದೀವಿ ಅಂತಂದಾಗ ಅರ್ಜೆಂಟ್ಗೆ ಇದನ್ನ ಎಳೆದ್ಬಿಟ್ಟೆ ಮಾಡಬೇಕು ಅಂತ ಏನಿಲ್ಲ. ನೀವು ಡೈರೆಕ್ಟಾಗಿ ತಳೆದ್ರೆ ಹೋಯ್ತದೆ ಅದು. ಅರ್ಥ ಆಗ್ತಾ ಇದೆಯಾ? ಇದನ್ನು ನೀವು ಡೈರೆಕ್ಟಾಗಿ ತಳೆದಾಗ ಹೋಗಿ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗುತ್ತೆ. ಸೊ ಒಂದು 100 ಮೀಟ್ರು 200 ಮೀಟ್ರು 10 ಜನನ ಹೋಗಿ ಹೊಡೆಯೋ ಬದಲು ಈ ರೀತಿ ನೀವು ಹ್ಯಾಂಡ್ ಬ್ರೇಕ್ನ ಎಮರ್ಜೆನ್ಸಿ ಟೈಮಲ್ಲಿ ಹಾಕಿದಾಗ ಏನಾಗುತ್ತೆ ಅಂತಂದರೆ, ಏನೋ ಒಂದು ದೊಡ್ಡ ಅನಾಹುತ ಆಗೋದು ಸಣ್ಣದಾಗಿ ನೀವು ಬೇಕಾದ್ರೆ ತಪ್ಪಿಸ್ಬೋದು. ಸೊ ಇದನ್ನ ರನ್ನಿಂಗ್ನಲ್ಲಿ ಯಾವ ರೀತಿ ಹಾಕೋದು ಅನ್ನೋದು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಸರ್, ನಾವೀಗ ಒಂದು ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲಾರಿ ಇರ್ಬೋದು, ಜಸ್ಟ್ ಆದರೂ ಬಸ್ಸು, ಯಾವುದೇ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಯಾವ್ದಾರು ಆಗಿರಲಿ. ಇವಾಗ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರೋಂಥ ಡ್ರೈವರ್ ಇದೇ ರೀತಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸಡನ್ನಾಗಿ ಆತನಿಗೆ ಏನೋ ಒಂದು ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅನ್ಕಾನ್ಷಿಯಸ್ ಆಗ್ಬೋದು, ಏನಾರು ಒಂದು ಆಗ್ಬೋದು. ಆ ಮೂಮೆಂಟಲ್ಲಿ ಅವ್ರು ಯಾವ ರೀತಿ ಆಗ್ತಾರೆ ಅಂತಂದರೆ, ಸಡನ್ನಾಗಿ ಜ್ಞಾನ ತಪ್ಪಿಟ್ಟು ಬೀಳ್ತಾರೆ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ಯಾರೇ ಆಗಿರಲಿ ಗೋ ಪ್ಯಾಸೆಂಜರ್ ಏನು ಮಾಡಬೇಕು ಅಂತಂದರೆ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡೋದು. ನೋಡಿ, ನಾನು ಈ ಥರ ಬಿದ್ದಿದ್ದೀನಿ, ಅವರು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡ್ತಾರೆ. ನೋಡ್ರಾ, ಬಸ್ಸು ಇದೇ ರೀತಿ ನಿಂತ್ಕೊಳ್ಳುತ್ತೆ. ಯಾವುದೇ ವೆಹಿಕಲ್ ಆಗಲಿ ಇದೇ ರೀತಿ ನಿಂತ್ಕೊಳ್ಳುತ್ತೆ. ಮುಂದೆ ಹೋಗಿ ಒಂದು 10 ವೆಹಿಕಲ್ಗೆ ಹೊಡೆದು ಇಲ್ಲ 10 ಜನಕ್ಕೆ ಹೊಡೆದು ಅನಾಹುತ ಮಾಡೋ ಬದಲು ಹ್ಯಾಂಡ್ ಬ್ರೇಕ್ನ ಹಾಕಿ ವೆಹಿಕಲ್ನ ನಿಲ್ಲಿಸಿ. ಇದು ಕರೆಕ್ಟ್ ಪ್ರೊಸೀಜರ್.